ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪಿಜಿಪಾಳ್ಯ ಗ್ರಾಮ ಪಂಚಾಯಿತಿಯ 2ನೇ ವಾರ್ಡ್ನಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರು ಈ ಬಾರಿ ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆ ನೀಡಿದ್ದಾರೆ. ಪಾಳ್ಯದ 2ನೇ ವಾರ್ಡ್, ಅದರಲ್ಲೂ ವಿಶೇಷವಾಗಿ ಕ್ರಿಶ್ಚಿಯನ್ ಸಮುದಾಯದವರು ವಾಸಿಸುವ ಭಾಗದಲ್ಲಿ ಕುಡಿಯುವ ನೀರಿಗಾಗಿ ಜನರು ಕಿಲೋಮೀಟರ್ ಗಟ್ಟಲೆ ಅಲೆಯುವಂತಾಗಿದೆ. ಗ್ರಾಮದ ಬೇರೆಲ್ಲ ಕಡೆ ಬೋರ್ವೆಲ್ಗಳಿವೆ, ಆದ್ರೆ ನಮ್ಮ ಏರಿಯಾಕ್ಕೆ ಮಾತ್ರ ಒಂದು ಬೋರ್ವೆಲ್ ಇಲ್ಲ. ನಾವೇನು ಈ ಊರಿನವರಲ್ವಾ ಅಂತ ಅಲ್ಲಿನ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಎಷ್ಟೇ ಬಾರಿ ಮನವಿ ಮಾಡಿದ್ರು ಪಂಚಾಯಿತಿ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅನ್ನೋದು ಇವರ ಆರೋಪ. ಈಗ ಜನರ ತಾಳ್ಮೆ ಮೀರಿದ್ದು ನಮಗೆ ಕುಡಿಯೋಕೆ ನೀರು ಕೊಡದಿದ್ರೆ ಈ ಬಾರಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಾವ್ಯಾರು ಓಟ್ ಹಾಕಲ್ಲ, ನಮ್ಮೂರಿಗೆ ಯಾವ ನಾಯಕನು ಬರಬೇಡಿ ಎಂದು ನೇರವಾಗಿಯೇ ಸವಾಲಾಕಿದ್ದಾರೆ. ಒಟ್ಟಿನಲ್ಲಿ ಬಿಸಿಲಿನ ಬೇಗೆಯ ಜೊತೆಗೆ ನೀರಿನ ಬವಣೆಯೂ ಸೇರಿ ಜನರು ಹೈರಾಣಾಗಿದ್ದಾರೆ. ಕರೆಕ್ಟ್ ಆಗಿ ಬಂದು ನೋಡಿ ಮೇಲಾಧಿಕಾರಿಗಳು ನಮ್ಗೆ ನೀರ್ ಮಾಡ್ಕೊಡಿ. ನಾವು ಇಲ್ಲಿ ಎಲ್ಲ ಪಂಚಾಯತಿಗೆಲ್ಲ ಹೇಳ್ದೋ, ಯಾರು ಬಂದು ನಮ್ಮನ್ನ ಏನು ಗಮನಿಸಲ್ಲ. ನೀವು ಬಂದು ಅಧಿಕಾರಿಗಳು ನಮ್ಗೆ ನೀರಿನ ವ್ಯವಸ್ಥೆ ಮಾಡ್ಕೊಡಿ. ಇನ್ನು ಏನು ನಾವು ನಿಮ್ಮ ಹತ್ರ ಊಟ ಬಟ್ಟ ಏನು ಕೇಳಲ್ಲ ಸರ್. ನಮ್ಗೆ ನೀರ್ ಬೇಕು, ಮುಖ್ಯವಾಗಿ ನೀರಿಲ್ದೆ ನಾವು ಹೆಂಗೆ ಜೀವನ ಮಾಡೋದು ಹೇಳಿ. ನೀವ್ ಇರ್ತೀರಾ ನೀರಿಲ್ದೆ? ನಮ್ಗೆ ನೀರ್ ಬೇಕು. ಬಂದು ನಮ್ ಬೀದಿಲ್ ನೋಡಿ ನೀರೇ ಇಲ್ಲ. ಎಲ್ಲೋದ್ರೂ ಒಂಚೂರು ನೀರ್ ಬಿಡಲ್ಲ ಯಾರು. 1 ಬಿಂದಿಗೆ 2 ಬಿಂದಿಗೆ ನೀರ್ ತಗೊಂಡು ನಾವು ಜೀವನ ಮಾಡ್ತಾ ಇದೀವಿ. ಇವತ್ತು ಕುಡಿಯಕ್ ನೀರಿಲ್ದೆ ಹೋಗಿ 15 ರೂಪಾಯಿ ಕೊಟ್ಟು ನೀರ್ ತಗೊಂಡ್ಬಂದಿದೀವಿ ಸರ್. ನೀವು ಆದಷ್ಟು ಬೇಗನೆ ಬಂದು ನಮ್ಗೆ ಸಹಾಯ ಮಾಡಿ. ಇಷ್ಟು ನಿಮ್ಮ ಹತ್ರ ನಾವು ಕೇಳ್ಕೊಟ್ಟು ಇದೊಂದು ಉಪಕಾರ ಮಾಡ್ಕೊಡಿ ನಮ್ಗೆ. ಇನ್ನೇನು ನಾವು ಕೇಳಲ್ಲ ಸರ್.